ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇನ್ನೇನು ಚಳಿಗಾಲ ಅಂತೂ ಬಂದೇ ಬಿಡ್ತು. ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ಕೇರ್ ರುಟೀನನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಚಳಿಗಾಲದಲ್ಲಿ ಎಲ್ಲ ಸ್ಕಿನ್ ಕೂಡ ತುಂಬಾ ಡ್ರೈ ಆಗುತ್ತೆ, ಒಡೆದೋಗುತ್ತೆ. ಕೈ ಆಗಲಿ ಅಥವಾ ಕಾಲಾಗಲಿ, ಲಿಪ್ಸ್ ಆಗಲಿ ಎಲ್ಲ ಕ್ರ್ಯಾಕ್ ಆಗಿ ಆಗುತ್ತೆ ಕೈ ಕಾಲೆಲ್ಲ. ಇದಕ್ಕೆ ಏನು ಮಾಡಬೇಕು, ಆನಂತರ ಮುಖಕ್ಕೆ ಒಂದು ಫೇಸ್ ಪ್ಯಾಕ್ ಕೂಡ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಚಳಿಗಾಲದಿಂದ ನಮ್ಮ ತ್ವಚೆಯನ್ನು ಡ್ಯಾಮೇಜ್ ಆಗೋದ್ರಿಂದ ನಾವು ಹೇಗೆ ಕಾಪಾಡ್ಕೊಳ್ಬೋದು ಅನ್ನೋದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಹೇಳೋ ಹಲವಾರು ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಚಳಿಗಾಲದಿಂದ ಆಗುವಂಥ ಸಮಸ್ಯೆಗಳಿಂದ ನಾವು ಪಾರಾಗ್ಬೋದು. ಬನ್ನಿ ಯಾವ್ಯಾವುದಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಹೇಳೋದಾದರೆ, ಚಳಿಗಾಲದಲ್ಲಿ ನಮ್ಮ ದೇಹದಲ್ಲಿ ನೀರಿನ ಅಂಶ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ನೀರನ್ನು ಹೆಚ್ಚಾಗಿ ಕುಡಿತಾ ಇರಬೇಕು. ಏನು ನಾರ್ಮಲ್ ಆಗಿ 4 to 5 ಲೀಟರ್ಸ್ ದಿನಕ್ಕೆ ನೀರು ಕುಡಿಬೇಕಂತ ಹೇಳ್ತಾರಲ್ಲ, ಅದನ್ನೇ ನೀವು ಬ್ಯಾಲೆನ್ಸ್ ಮಾಡ್ತಾ ಹೋದರೆ ಸಾಕಾಗುತ್ತೆ. ಆ ನಂತರ ವಾಟರ್ ಲೆವೆಲ್ ಕಂಟೆಂಟ್ ಜಾಸ್ತಿ ಇರುವ ಫ್ರೂಟನ್ನು ನೀವು ತಿನ್ನಿ. ಯಾವುದ್ಯಾವುದಂದರೆ ಕಲ್ಲಂಗಡಿ ಆಗಿರ್ಬೋದು ಅಥವಾ ಕುಕುಂಬರ್ ಆಗಿರ್ಬೋದು, ಇಂಥ ಒಂದು ಹಣ್ಣುಗಳನ್ನು ನೀವು ತಿನ್ನಿ. ಇದರಲ್ಲಿ ವಾಟರ್ ಲೆವೆಲ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇದು ನಮ್ಮ ಬಾಡಿಯಲ್ಲಿ ನೀರಿನ ಅಂಶವನ್ನು ಹೆಚ್ಚಾಗಲು ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಚಳಿಗಾಲದಲ್ಲಿ ಸ್ಕಿನ್ ತುಂಬ ಡ್ರೈ ಆಗೋದ್ರಿಂದ ಸ್ನಾನಕ್ಕಿಂತ ಮೊದಲು ವಾರದಲ್ಲಿ 2 ರಿಂದ 3 ಸಲ ಎಣ್ಣೆ ಹಚ್ಚಿ ಸ್ನಾನ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಚಳಿಗಾಲದಲ್ಲಿ ಮಾತ್ರ ಸ್ನಾನಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ತೆಂಗಿನ ಎಣ್ಣೆ ತುಂಬಾ ಒಳ್ಳೆಯದು ಸ್ಕಿನ್ಗೆ. ತೆಂಗಿನ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಇದು ಕೂಡ ನಮ್ಮ ಸ್ಕಿನ್ ತುಂಬ ಡ್ರೈ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ, ಒಂಥರ ಮಾಯ್ಶ್ಚರೈಸರ್ ಥರ ಆಗುತ್ತೆ. ಇದನ್ನು ನೀವು ರೂಢಿ ಮಾಡ್ಕೊಳ್ಳಿ. ಇನ್ನು ನಮ್ಮ ಬಾಡಿ ಲೋಷನ್, ಆನಂತರ ಮುಖಕ್ಕೆ ಮಾಯ್ಶ್ಚರೈಸರ್ ಹಚ್ಕೊಳ್ಳೋದನ್ನು ಮರಿಬೇಡಿ. ಇದನ್ನು ಹಚ್ಚೋದ್ರಿಂದ ಕೂಡ ತುಂಬಾ ಸ್ಕಿನ್ಗೆ ತುಂಬಾ ಒಳ್ಳೆಯದಾಗುತ್ತೆ. ಆನಂತರ ಮುಖಕ್ಕೆ ಆನಂತರ ಬಾಡಿಗೆ ಹಚ್ಕೊಂಡ ನಂತರ ಲಿಪ್ಪನ್ನು ಮರಿಬೇಡಿ. ಲಿಪ್ಸಿಗೆ ಕೂಡ ಲಿಪ್ ಬಾಲ್ಮನ್ನು ಹಚ್ಚಿ ಅಥವಾ ತುಪ್ಪವನ್ನು ಹಚ್ಚಿ, ಇದು ಕೂಡ ತುಂಬಾ ಒಳ್ಳೆಯದು. ತುಟಿ ಒಡೆಯದೇ ಇರೋ ಥರ ಇದು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಚಳಿಗಾಲದಲ್ಲಿ ಸ್ನಾನಕ್ಕೆ ಸೋಪ್ ಅಥವಾ ಬಾಡಿ ವಾಶ್ ಇಂಥವುಗಳನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ, ಚಳಿಗಾಲದಲ್ಲಿ ಡ್ರೈ ಸ್ಕಿನ್ಗೆ ಸೋಪಲ್ಲಿರುವಂತಹ ಕೆಲವು ಇಂಗ್ರೀಡಿಯೆಂಟ್ಸ್ ನಮಗೆ ಅಷ್ಟೊಂದು ಒಳ್ಳೆಯದಲ್ಲ ನಮ್ಮ ಸ್ಕಿನ್ಗೆ. ಅದಕ್ಕೋಸ್ಕರ ಸ್ನಾನಕ್ಕೆ ಕಡಲೆ ಹಿಟ್ಟನ್ನು ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂದಿನ ಕಾಲದಲ್ಲಿ ಎಲ್ಲ ಕಡಲೆ ಹಿಟ್ಟನ್ನೇ ಬಳಸ್ತಾ ಇದ್ರು. ನಾವು ಈಗ ಕೂಡ ನವಜಾತ ಶಿಶುಗಳಿಗೆ ಸ್ನಾನಕ್ಕೆ ಕಡಲೆ ಹಿಟ್ಟನ್ನೇ ಬಳಸ್ತೀವಿ. ಕಡಲೆ ಹಿಟ್ಟು ತುಂಬಾ ಒಳ್ಳೆಯದು ನಮ್ಮ ಚರ್ಮಕ್ಕೆ. ಕೆಲವರಿಗೆ ಆಗಲ್ಲ, ಫ್ರೇಗ್ರೆನ್ಸ್ ಬೇಕು, ಪರಿಮಳ ಬೇಕು ಅಂತ, ಸೋಪ್ ಬೇಕು ಅಂತಲೇ ಹೇಳ್ತಾರೆ. ಆದರೆ ಕೆಲವರಿಗೆ ಚಳಿಗಾಲದಲ್ಲಿ ತುಂಬ ಡ್ರೈ ಸ್ಕಿನ್ ಅವರಿಗೆ ಸೋಪು ಬೇಡ ಅಂತ ಹೇಳ್ತೀನಿ. ಕಡಲೆ ಹಿಟ್ಟು ತುಂಬಾ ಒಳ್ಳೆಯದು. ಕಡಲೆ ಹಿಟ್ಟಿಂದ ಯಾವುದೇ ಒಂದು ಕೆಟ್ಟ ಪರಿಣಾಮ ಇಲ್ಲ, ಅಷ್ಟು ಒಳ್ಳೆಯದು. ಸ್ಕಿನ್ಗೆ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡ್ತದೆ ಕಡಲೆ ಹಿಟ್ಟು. ಅದಕ್ಕೋಸ್ಕರ ಕಡಲೆ ಹಿಟ್ಟನ್ನು ಸ್ನಾನಕ್ಕೆ ಬಳಸಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಚಳಿಗಾಲದಲ್ಲಿ ನಮ್ಮ ಮುಖ ಅಂತೂ ಅಷ್ಟೊಂದು ಅಟ್ರಾಕ್ಟಿವ್ ಆಗಿರಲ್ಲ, ತುಂಬಾ ಡಲ್ ಆಗಿರುತ್ತೆ ಸ್ಕಿನ್. ಎಲ್ಲ ನೆರಿಗೆ ಬಿದ್ದಂಗೆ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಕಾಣಲ್ಲ. ಇವತ್ತು ನಾನೊಂದು ನಿಮಗೆ ಫೇಸ್ ಪ್ಯಾಕ್ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಬಳಸಿದರೆ ಮುಖ ತುಂಬಾ ಪಳಪಳವಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಚಳಿಗಾಲದಲ್ಲಿ ಇದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ನೀವು ದಿನಾಲೂ ಇದನ್ನು ಉಪಯೋಗಿಸ್ಬೋದು. ಇದು ಅಷ್ಟು ಒಳ್ಳೆಯದು, ಮುಖಕ್ಕೆ ತುಂಬಾ ಗ್ಲೋ ಕೊಡುತ್ತೆ. ಬನ್ನಿ, ಯಾವ ಫೇಸ್ ಪ್ಯಾಕ್ ಇದಕ್ಕೆ ಏನೇನು ಬೇಕು ಅನ್ನೋದನ್ನು, ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಫ್ರೆಂಡ್ಸ್, ನಾನಿಲ್ಲಿ 1 ಟೀ ಸ್ಪೂನಷ್ಟು ಆಲೂಗಡ್ಡೆನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೇ ಬೌಲ್ಗೆ ಹಾಕ್ಕೊಂಡೆ. ಅದಕ್ಕೇ ಇವಾಗ 1 ಟೀ ಸ್ಪೂನಷ್ಟು ಮೊಸರು ಹಾಕ್ತಾ ಇದ್ದೀನಿ. 1 ಅಥವಾ 2 ಟೀ ಸ್ಪೂನಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ 2 ಟೀ ಸ್ಪೂನಷ್ಟು ಮೊಸರು ಹಾಕ್ಕೊಂಡೆ. 1 ಟೀ ಸ್ಪೂನಷ್ಟು ಆಲೂಗಡ್ಡೆ ಪ್ಯೂರಿನ ಹಾಕ್ಕೊಂಡೆ. ಇದನ್ನು ಎರಡನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕು. ಇನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನಮ್ಮದು ಫೇಸ್ ಪ್ಯಾಕ್ ಇಲ್ಲಿ ರೆಡಿ ಆಯಿತು. ನಾನು ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ. ಅಪ್ಲೈ ಮಾಡುವಾಗ ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯಂತಹ ಮೇಕಪ್ ಇರಬಾರ್ದು. ನಾನಿವಾಗ ಮುಖವನ್ನು ಕಂಪ್ಲೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿಯಾಗಿ ಮೇಕಪ್ ನನ್ನ ಮುಖದಲ್ಲಿ ಇವಾಗ ಇಲ್ಲ. ಇವಾಗ ನಾನು ಅಪ್ಲೈ ಮಾಡ್ಕೋತೀನಿ. ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಇದೇ ರೀತಿಯಾಗಿ. ಮೊಸರು ಅಥವಾ ಆಲೂಗಡ್ಡೆ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಸ್ಕಿನ್ಗೆ ಇದೇ ರೀತಿಯಾಗಿ ನೀಟಾಗಿ ಎಲ್ಲನೂ ಅಪ್ಲೈ ಮಾಡ್ಕೊಳ್ಳಿ. ಲೈಟಾಗಿ ಆನಂತರ ಮಸಾಜ್ ಕೂಡ ಮಾಡ್ಕೊಳ್ಳಿ.
ಕೆಲವರಿಗೆ ಕಣ್ಣಿನ ಸುತ್ತ ಕಪ್ಪಾಗಿರುತ್ತಲ್ಲ, ಅದಕ್ಕೆ ಆಲೂಗಡ್ಡೆ ತುಂಬಾ ಒಳ್ಳೆಯದು. ಕಣ್ಣಿನ ಸುತ್ತ ಕೂಡ ಹಚ್ಕೊಳ್ಳಿ. ಇದೇ ರೀತಿಯಾಗಿ ನೀಟಾಗಿ ಹಚ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ನೀಟಾಗಿ ಹಚ್ಕೊಂಡಿದ್ದೀನಿ. ಲೈಟಾಗಿ ಬೇಕಾದರೆ ಮಸಾಜ್ ಕೂಡ ಮಾಡ್ಕೊಳ್ಬೋದು ಈ ರೀತಿಯಾಗಿ. ಇದು ಒಂದು ಅರ್ಧ ಗಂಟೆ ಮುಖದ ಮೇಲೆ ಹಾಗೇ ಇರಬೇಕು. ಆ ನಂತರ ಫೇಸ್ ವಾಶ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇದಿವಾಗ ಅರ್ಧ ಗಂಟೆ ಆಗಿದೆ. ನಾನಿವಾಗ ಮುಖ ವಾಶ್ ಮಾಡ್ಕೊಂಡು ಬರ್ತೀನಿ. ಇದು ಕ್ಲೀನಾಗಿ ಡ್ರೈ ಆಗಿದೆ ಫೇಸ್. ನಾನಿವಾಗ ವಾಶ್ ಮಾಡ್ಕೊಂಡು ಬರ್ತೀನಿ. ನನ್ನ ಮಗನೂ ಬಂದು ಕೂತ್ಕೊಂಡ್ಬಿಟ್ಟಿದ್ದಾನೆ ಇಲ್ಲಿ. ನೋಡಿ ಫ್ರೆಂಡ್ಸ್, ನಾನಿವಾಗ ಕ್ಲೀನಾಗಿ ಫೇಸ್ನ ವಾಶ್ ಮಾಡಿಕೊಂಡೆ. ತುಂಬಾ ಸ್ಮೂತ್ ಫೀಲ್ ಆಗುತ್ತೆ ಫೇಸ್. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ ಇದು. ಒಂದಿನ ಟ್ರೈ ಮಾಡಿ ಹಾಗೆ ಬಿಟ್ಬಿಡ್ಬೇಡಿ, ದಿನಾಲೂ ಟ್ರೈ ಮಾಡಿ. ತುಂಬಾ ಒಳ್ಳೆ ರಿಸಲ್ಟ್ ಸಿಗ್ತದೆ ನಿಮಗೆ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಾನಿವತ್ತು ಹೇಳಿದಂತಹ ಹಲವಾರು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ. ಇದರಿಂದ ನಿಮ್ಮ ಚಳಿಗಾಲದಲ್ಲಿ ನಿಮ್ಮ ಸ್ಕಿನ್ಗಾಗುವಂತಹ ಡ್ಯಾಮೇಜ್ಗಳಿಂದ ನೀವು ಪಾರಾಗ್ಬೋದು. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ರೀತಿ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.